ನೀವು ಮೈಸೂರು ಮತ್ತು ಬೆಂಗಳೂರಿನಿಂದ 12 ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ಶಕ್ತಿಶಾಲಿ ದೇವಾಲಯವಾದ ಮಧ್ಯಪ್ರದೇಶದ ಉಜ್ಜಯಿನಿಯ ಈ ಮಹಾಕಾಳೇಶ್ವರ ದೇವಸ್ಥಾನಕ್ಕೆ ಹೋಗುವ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಮೈಸೂರು ಮತ್ತು ಬೆಂಗಳೂರಿನಿಂದ ಉಜ್ಜಯಿನಿಗೆ ಹೋಗುವ ಒಂದು ಸೂಪರ್ ಫಾಸ್ಟ್ ರೈಲ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೈಸೂರು ಹಾಗೂ ಬೆಂಗಳೂರಿನಿಂದ ಉಜ್ಜಯಿನಿಗೆ ಹೋಗಲು ಒಂದು ಅತ್ಯಂತ ಉತ್ತಮ ರೈಲು ಇದೆ. ಆ ರೈಲಿನ ಹೆಸರು ಮೈಸೂರು ಜೈಪುರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ರೈಲ್ ಸಂಖ್ಯೆ 12975. ಈ ರೈಲು ವಾರದಲ್ಲಿ 2 ದಿನ ಮಾತ್ರ ಓಡಾಡುತ್ತೆ, ಗುರುವಾರ ಮತ್ತು ಶನಿವಾರ. ಈ ರೈಲು ಮೈಸೂರಿನಿಂದ ಬೆಳಗ್ಗೆ 10:30ಕ್ಕೆ ಪ್ರಯಾಣವನ್ನು ಆರಂಭಿಸುತ್ತೆ. ಈ ರೈಲಿನ ಮೂಲಕ ನೀವು ಕೇವಲ ಉಜ್ಜಯಿನಿಗೆ ಮಾತ್ರವಲ್ಲ, ರಾಜಸ್ಥಾನದ ಜೈಪುರ ನಗರಕ್ಕೂ ಸಹ ಹೋಗಬಹುದು. ಮೈಸೂರು ನಿಲ್ದಾಣದಿಂದ ಹೊರಡುವ ಈ ರೈಲು ಕೆಲವು ಪ್ರಮುಖ ನಿಲ್ದಾಣಗಳಲ್ಲಿ ನಿಲುಗಡೆಯನ್ನು ಮಾಡುತ್ತದೆ. ಅದರಲ್ಲಿ ಕೆಲವು ಪ್ರಮುಖ ನಿಲ್ದಾಣಗಳು ಈ ಕೆಳಗಿನಂತಿವೆ: ಮಂಡ್ಯ, KRS ಬೆಂಗಳೂರು, ಬೆಂಗಳೂರು ಕ್ಯಾಂಟ್, ಹಿಂದೂಪುರ, ಧರ್ಮವರಂ, ಅನಂತಪುರಂ, ಗುಂಡಕಲ್, ಕರ್ನೂಲ್, ಮೆಹಬೂಬ್ ನಗರ್ ಮತ್ತು ಕಾಚಿಗೂಡ, ರಾಮಗುಂಡಂ ಮತ್ತು ಕಾಗಜನಗರ್, ಬಳ್ಳಾರ್ಷ, ಚಂದ್ರಾಪುರ, ನಾಗ್ಪುರ್, ಬೆತ್ತೂಲ್, ನರ್ಮದಾಪುರಂ, ಭೋಪಾಲ್ ಮತ್ತು ಚಂಬಲ್ ಪ್ರದೇಶದ ಹಲವು ನಿಲ್ದಾಣಗಳನ್ನು ದಾಟಿ ಅಂತಿಮವಾಗಿ ಈ ರೈಲು ಉಜ್ಜಯಿನಿ ರೈಲ್ವೆ ಜಂಕ್ಷನ್ಗೆ ಮರುದಿನ ರಾತ್ರಿ ಸುಮಾರು 9:15ಕ್ಕೆ ತಲುಪುತ್ತೆ. ಅಂದರೆ ಮೈಸೂರಿನಿಂದ ಉಜ್ಜಯಿನಿಗೆ ತಲುಪಲು ಸರಿಸುಮಾರು 34 ಗಂಟೆಗಳ ಪ್ರಯಾಣವಾಗಿರುತ್ತದೆ. ಉಜ್ಜಯಿನಿಯಿಂದ ಈ ರೈಲು ತನ್ನ ಪ್ರಯಾಣವನ್ನು ಮುಂದುವರಿಸಿ ನಾಗಾದ, ವಿಕ್ರಮ್ಗಢ, ಚೌಮಹಲ್, ಶ್ಯಾಮ್ಗಂಜ್, ಭವಾನಿ ಮಂಡಿ, ರಾಮಗಂಜ್ ಮಂಡಿ, ಕೋಟಾ ಮತ್ತು ದುರ್ಗಾಪುರ್ ಈ ಮಾರ್ಗವಾಗಿ ಹೋಗಿ ಕೊನೆಗೆ ಜೈಪುರ್ ನಗರವನ್ನು ತಲುಪುತ್ತದೆ. ಜೈಪುರ್ ನಗರಕ್ಕೆ ಈ ರೈಲು ಬೆಳಿಗ್ಗೆ 6:45ಕ್ಕೆ ತಲುಪುತ್ತದೆ. ಈ ರೈಲು ತನ್ನ ಸಂಪೂರ್ಣ 2480 ಕಿಲೋಮೀಟರ್ ಪ್ರಯಾಣವನ್ನು ಸರಿಸುಮಾರು 44 ಗಂಟೆ 15 ನಿಮಿಷಗಳಲ್ಲಿ ಪೂರ್ಣಗೊಳಿಸುತ್ತದೆ. ಸ್ನೇಹಿತರೆ, ಈಗ ಟಿಕೆಟ್ ದರದ ಬಗ್ಗೆ ನೋಡೋಣ. ಮೈಸೂರು ಟು ಉಜ್ಜಯಿನಿ ಜನರಲ್ ಕ್ಲಾಸ್ ಸುಮಾರು 520, ಸ್ಲೀಪರ್ ಕ್ಲಾಸ್ 840, ಥರ್ಡ್ AC ಎಕಾನಮಿ 2005 ರೂಪಾಯಿ, ಥರ್ಡ್ AC 2120, ಸೆಕೆಂಡ್ AC 3020, ಫಸ್ಟ್ AC 5900 ರೂಪಾಯಿ ಆಗಿರುತ್ತದೆ. ಹಾಗೆ ನೀವು ಮೈಸೂರು ಟು ಜೈಪುರ್ ಪ್ರಯಾಣಿಸಿದ್ರೆ ನಿಮಗೆ ಜನರಲ್ ಕ್ಲಾಸ್ ಸುಮಾರು 585 ರೂಪಾಯಿ, ಸ್ಲೀಪರ್ 950 ರೂಪಾಯಿ, ಥರ್ಡ್ AC ಎಕಾನಮಿ 2275 ರೂಪಾಯಿ, ಥರ್ಡ್ AC 2375, ಸೆಕೆಂಡ್ AC 3405 ರೂಪಾಯಿ, ಫಸ್ಟ್ AC 5245 ರೂಪಾಯಿ ಆಗಿರುತ್ತೆ. ಸ್ನೇಹಿತರೆ, ಮೈಸೂರು ಮತ್ತು ಬೆಂಗಳೂರಿನಿಂದ ಉಜ್ಜಯಿನಿ ಮಹಾಕಾಳೇಶ್ವರ ದೇವಸ್ಥಾನಕ್ಕೆ ರೈಲ್ ಮೂಲಕ ಹೋಗುವ ಸಂಪೂರ್ಣ ಮಾಹಿತಿ ನಿಮಗೆ ಸಿಕ್ಕಿದೆ ಎಂದು ಭಾವಿಸುತ್ತೇನೆ. ಇಂತಹ ಇನ್ನಷ್ಟು ಯಾತ್ರೆ ಮಾಹಿತಿ, ಟ್ರಾವೆಲ್ ಗೈಡ್ ಮತ್ತು ದೇವಾಲಯಗಳ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಧನ್ಯವಾದಗಳು.